ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ರೈಡಲ್ ಡಿಸೈನ್, ಸೆಮಿ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿರೋಂತಹ ಡಿಸೈನು, ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, 6 ದಾರ ತೊಗೊಂಡು ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜು, ತುಂಬ ಸ್ಮಾಲ್ ಸೈಜ್ ಹಾಕ್ಕೊಂಡಿಲ್ಲ, ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ, ತುಂಬ ಬಿಗ್ ಬೀಡು ಹಾಕ್ಕೊಂಡ್ರು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ತುಂಬ ಸ್ಮಾಲ್ ಸೈಜ್ ಬೀಡು ಚೆನ್ನಾಗಿ ಕಾಣಲ್ಲ. ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ ದಾರ ಮೇಲೆ ಮಾಡ್ಕೊಳ್ಳೋಣ. ಮತ್ತು ಅದೇ ಥರದ್ದೇ ಇನ್ನೊಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. 2 ಬೀಡ್ ಹಾಕ್ಕೊಂಡಾಯಿತು. ಈಗ ಇಲ್ಲಿಂದ ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 ಚೈನ್ ಹಾಕ್ಕೊಂಡು ಒಂದು 3-4 ಚೈನು, 3 ಚೈನಷ್ಟು ಗ್ಯಾಪ್ಗೆ ಸಾಕು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬರಬೇಕು. ಆರ್ಚ್ ಬರೋದ್ರಿಂದ, ಅದು ಸೆಕೆಂಡ್ ಸ್ಟೆಪ್ಪಲ್ಲಿ ಆರ್ಚ್ ಬರೋದ್ರಿಂದ ಸ್ವಲ್ಪ ಹತ್ರದಲ್ಲೇ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ದಾರ ಮೇಲೆ ಮಾಡ್ಕೊಳ್ಳಬೇಕು. ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. 7 ಚೈನ್ ಹಾಕೋದಕ್ಕಿಂತ ಮುಂಚೆ ನಾವು 2 ಬೀಡ್ ಹಾಕ್ಕೊಂಡಿದ್ವಿ. ಈಗ ಆರ್ಚಿಗೆ ಚೈನ್ ಹಾಕ್ಕೊಂಡಾದ್ಮೇಲೆ ನಾವು 3 ಬೀಡ್ಸ್ ಹಾಕ್ಕೊಳ್ಳೋಣ. ಒಂದ್ರ ಪಕ್ಕ ಒಂದು, ಗ್ಯಾಪ್ ಇಲ್ಲದೆ ಕಂಟಿನ್ಯೂಸ್ ಬೀಡ್ ಹಾಕ್ಕೋಬೇಕು, ಬೀಡ್ ಲಾಕ್ ಮಾಡ್ಕೋಬೇಕು, ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ 3 ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಲಾಕು, ಬಟ್ಟೆಗೆ ಲಾಕು. ತುಂಬ ಈಸಿಯಾಗಿದೆ ಡಿಸೈನು, ಹಾಗೆ ತುಂಬ ಚೆನ್ನಾಗೂ ಕಾಣುತ್ತೆ. ಸೆಮಿ ಬ್ರೈಡಲ್ ಡಿಸೈನ್ ಆಗಿ ವರ್ಕ್ ಮಾಡ್ಬೋದು ಇದನ್ನು. ಇದಕ್ಕೆ ಒಂದು 500-550ವರೆಗೂ ಚಾರ್ಜ್ ಮಾಡ್ಬೋದು. ಮತ್ತು ಬೀಡ್ ಹಾಕ್ಕೊಳ್ಳಿ, ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇದು ಬೇಸ್ ಲೈನು, ಫಸ್ಟ್ ಸ್ಟೆಪ್ಪು ಬೇಸ್ ಲೈನು. ನೋಡಿ, ಈ ರೀತಿ ಹಾಕ್ಕೊಂಡಾದ್ಮೇಲೆ ಮತ್ತು ಈಗ ನಾವು ಆರ್ಚಿಗೆ ಜಾಗ ಮಾಡ್ಕೋಬೇಕು. 7 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ 2 ಬೀಡು, ಸೆಂಟ್ರಲ್ಲಿ 3 ಬೀಡು. ಈಗ 7 ಚೈನ್, ಆರ್ಚಿಗೆ ಬೇಸ್ ಲೈನ್ ಇದು. ಒಂದು 3 ಚೈನಷ್ಟು ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಎಂಡ್ವರೆಗೂ ಇದೇ ರೀತಿ ಮಾಡ್ಕೋಬೇಕು. 2 ಚೈನ್, 3 ಬೀಡ್, 7 ಚೈನ್. ಸ್ಟಾರ್ಟಿಂಗ್ ಮಾತ್ರ 2 ಬೀಡು, ಎಂಡಿಂಗಲ್ಲೂ ಕೂಡ 2 ಬೀಡ್ ಹಾಕ್ಕೋಬೇಕು. ನೋಡಿ, ಒಂದು 3-4 ಆರ್ಚಿಗೆ ಹಾಕೋಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಸೆಂಟ್ರಲ್ಲಿ 3 ಬೀಡ್ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಎಂಡಲ್ಲಿ 2 ಬೀಡ್ ಹಾಕ್ಕೋಬೇಕು. ಆರ್ಚಿಗೆ 7 ಚೈನ್ ಹಾಕ್ಕೋಬೇಕು. ಇದು ಎಂಡ್ ಮಾಡ್ಕೊಳ್ಳೋಣ. ಎಂಡ್ ಮಾಡಿಕೊಂಡು ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿಂದಲೇ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ 1 ಟೈಮ್ ಸಿಂಗಲ್ ಕ್ರೋಶ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ನೀವು ಬೀಡ್ ಸೈಜ್ ನೋಡ್ಕೊಂಡು ಚೈನ್ನ ವೇರಿಯೇಷನ್ ಮಾಡ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು 2 ಬೀಡ್ಗಳ ಮಧ್ಯೆ ಸಿಂಗಲ್ ಕ್ರೋಶ ಇದೆಯಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ಗ್ಯಾಪಲ್ಲಿ ನಾವು ಕುಚ್ಚು ಹಾಕಲಿಕ್ಕೆ, ಈ ಬೀಡ್ ಕೆಳಗಡೆ ಏನು 4 ಚೈನ್ ಹಾಕಿದ್ದೀವೋ ಅಲ್ಲಿಗೆ ಕುಚ್ಚು ಬರುತ್ತೆ. ಸೊ ಈಗ ನೇರವಾಗಿ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಆ 7 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ, ಒಂದಾಯಿತು, 2, ನೀಡಲ್ ಮೇಲೆ ದಾರ ಸುತ್ತಕೊಂಡು 7 ಚೈನ್ ಒಳಗಡೆ ಗ್ಯಾಪ್ ಒಳಗಡೆ ಹಾಕಿ ಈ ರೀತಿ ವರ್ಕ್ ಮಾಡ್ತಾ ಹೋಗಬೇಕು. 4, 5,
6 7. ನೀವು ಎಷ್ಟರ ಮಾಡ್ಕೊಳ್ಳಿ, ಇಷ್ಟೇ ಮಾಡಬೇಕು ಅಂತಿಲ್ಲ. ಒಂದು ಸೈಡಿಗೆ ಎಷ್ಟು ಮಾಡಿರ್ತೀರೋ ಇನ್ನೊಂದು ಸೈಡಿಗೂ ಅಷ್ಟೇ ಮಾಡ್ಕೊಳ್ಳಿ. ಈಗ ನಾನು 6 ಅಥವಾ 7 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ. ನೀವು ಇಷ್ಟೇ ಮಾಡ್ಕೋಬೇಕು, 6 ಮಾಡ್ಕೋಬೇಕು, 7 ಮಾಡ್ಕೋಬೇಕಂತಿಲ್ಲ. ಬೀಡ್ ಆದಮೇಲೂ ಕೂಡ ಅಷ್ಟೇ ಮಾಡ್ಕೋಬೇಕು. 6 ಮಾಡ್ಕೊಂಡಿದ್ದೀವಿ ಈಗ ಅಂದರೆ ಬೀಡ್ ಆದಮೇಲೂ ಕೂಡ 6 ಮಾಡ್ಕೋಬೇಕು. ಅವಾಗ ಸೆಂಟ್ರಿಗೆ ಬರುತ್ತೆ ಬೀಡು. ಈ ರೀತಿ ಎರಡು ಸೈಡು ಹಾಫ್ ಡಬಲ್ ಕ್ರೋಶೆ ಸಮ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣುತ್ತೆ. ಎರಡು ಸೈಡು ನಾವು ಕರೆಕ್ಟಾಗಿ ಒಂದು ಸೈಡ್ 6 ಮಾಡಿದರೆ ಇನ್ನೊಂದು ಸೈಡು 6 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಆ ಬೀಡ್ ಹಾಕಿರ್ತೀವಲ್ಲ ಆ ಬೀಡು ಸೆಂಟ್ರಿಗೆ ಬರುತ್ತೆ. ಈಗ ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಬೀಡ್ನ ಮಧ್ಯೆ ಆರ್ಚನ್ನು ಲಾಕ್ ಮಾಡ್ಕೊಳ್ಳೋಣ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು. ಈಗ 4 ಚೈನ್ ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 7 ಚೈನ್ ಗ್ಯಾಪ್ ಒಳಗಡೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು 2 3 4 5 6. ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಮಾಡೋದು ಬೇಡ. ಹಾಗೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಈ ಸೈಡ್ ಕೂಡ ನಾವು 6 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 2 3 4 5 6. 6 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ ನಾವು ಒಂದು ಸೈಡ್ ಎಷ್ಟು ಮಾಡ್ಕೊಂಡಿರ್ತೀರೋ ಬೀಡ್ ಆದಮೇಲೂ ಕೂಡ ಅಷ್ಟೇ ಮಾಡ್ಕೊಳ್ಳಿ. ಆವಾಗ ಬೀಡು ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ. ಇಲ್ಲಾಂದರೆ ಒಂದು ಸೈಡಿಗೆ ಒಂದು ಕಡೆ ಸೈಡಿಗೆ ಆಗುತ್ತೆ ಬೀಡು, ಚೆನ್ನಾಗಿ ಕಾಣಲ್ಲ ಆಗ. ನೋಡಿ ಈ ರೀತಿ ಕಾಣುತ್ತೆ ಕಂಪ್ಲೀಟ್ ಆದಮೇಲೆ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ. ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಬೀಡ್ನ ಮಧ್ಯೆ ಆರ್ಚನ್ನು ಲಾಕ್ ಮಾಡ್ಕೊಳ್ಳೋಣ. ಸೆಂಟ್ರಲ್ ಬೀಡ್ ಇದೆಯಲ್ಲ ಸೆಕೆಂಡ್ ಬೀಡು, ಆ ಬೀಡ್ ಹತ್ರ ಕುಚ್ಚು ಹಾಕ್ಕೋಬೇಕು ನಾವು. ಸೊ ಹಂಗಾಗಿ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಸೆಕೆಂಡ್ ಆ್ಯಂಡ್ ಥರ್ಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೇಮ್ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. 2 ಚೈನ್ ಕಂಟಿನ್ಯೂ ಮಾಡಿದ್ವಿ ಅದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಒಮ್ಮೆ ಆ 7 ಚೈನ್ ಗ್ಯಾಪ್ ಒಳಗಡೆ 6 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಒಂದು ಬೀಡ್ ಹಾಕ್ಕೊಂಡು ನೆಕ್ಸ್ಟ್ 6 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ತುಂಬ ಸಿಂಪಲ್ ಲುಕ್ ಕೊಡುತ್ತೆ, ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ. ಇದಕ್ಕೆ ಕುಚ್ಚು ಕೂಡ ಬರುತ್ತೆ. ಆ ಸೆಂಟ್ರಲ್ ಬೀಡ್ ಇದೆಯಲ್ಲ 4 ಚೈನ್ ಗ್ಯಾಪು ಅಲ್ಲಿಗೆ ಕುಚ್ಚು ಬರುತ್ತೆ. ನಾನು ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ. ನೋಡಿ ಈ ರೀತಿ ಕಾಣುತ್ತೆ ಕುಚ್ಚು ಹಾಕಿದ್ಮೇಲೆ. ತುಂಬ ಚೆನ್ನಾಗಿ ಕಾಣುತ್ತೆ. ಡಿಫ್ರೆಂಟ್ ಕಲರ್ ಕುಚ್ಚು ಹಾಕ್ಬೋದು. ಸೀರೆ ಮಲ್ಟಿ ಕಲರ್ ಇತ್ತು ಅಂದರೆ ಈ ರೀತಿ ಮಲ್ಟಿ ಕಲರ್ ಕುಚ್ಚು ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.